ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತೇನೆ. ಈ ದಿವಸದಲ್ಲಿ ಕೂಡ ನಾವು ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾದಂಥ ಹೇಳಿದಂಥ ಪ್ರವಾದನ ವಾಕ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ನೆರವೇರುತ್ತೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇನ್ನೊಂದು ಪ್ರವಾದನ ವಾಕ್ಯ ಕೂಡ ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯವನ್ನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಅಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಅವನು ಕೆಟ್ಟುವುದು ಬೇಡ, ಒಳ್ಳೆಯದೇ ಬೇಕು ಅನ್ನುವನು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಇಲ್ಲಿ ಯೇಸು ಕ್ರಿಸ್ತನ ಕುರಿತಾದಂಥ ಮೆಸ್ಸಯ್ಯನ ಕುರಿತಾದಂಥ ಪ್ರವಾದನ ವಾಕ್ಯವನ್ನು ನಾವು ಇಲ್ಲಿ ನೋಡುತ್ತೇವೆ. ಈ ಪ್ರವಾದನ ವಾಕ್ಯವು ಯೇಸು ಕ್ರಿಸ್ತನ ಜನನಕ್ಕೆ 700 ವರ್ಷಕ್ಕೆ ಮುಂಚಿತವಾಗಿ ಯೇಸು ಮೆಸ್ಸಯ್ಯನ ಕುರಿತಾದಂಥ ಒಂದು ಪ್ರವಾದನೆ ನೋಡುತ್ತೇವೆ. ಆದ್ದರಿಂದ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಜನಿಸುತ್ತಾನಂತ ಅಲ್ಲಿ ವಾಕ್ಯ ಹೇಳ್ತದೆ. ಇಗೋ, ಒಬ್ಬ ಕನ್ನಿಕೆಯು ಒಂದು ಮಗುವನ್ನು ಅಡೆಯುವಳು, ಅವನಿಗೆ ಇಮ್ಮಾನುವೇಲನೆಂದು ಹೆಸರಿಡುವಳು ಎಂಬುದಾಗಿ ಈ ಪ್ರವಾದನ ವಾಕ್ಯ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ನೆರವೇರುತ್ತೆ ಎಂಬುದಾಗಿ ಈ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೆರವೇರಿದ್ದನ್ನು ನಾವು ನೋಡುತ್ತೇವೆ. ಓದಿಕೊಳ್ಳೋಣ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಅಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ದೇವರು ನಮ್ಮ ಕೂಡ ಇದ್ದಾನೆ. ಈ ಹೆಸರಿನ ಅರ್ಥವಾಗಿದೆ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಸ್ಥಳದಲ್ಲಿ ಕೂಡ ನಾವು ಇಲ್ಲಿ ನೋಡುವಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯವನ್ನು ನೋಡುತ್ತೇವೆ. ಅಲ್ಲಿ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನ ಜನನ ಹೇಗಾಯಿತು ಎಂಬುದಾಗಿ. ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಪಟ್ಟಿಯನ್ನು ನಾವು ನೋಡುತ್ತೇವೆ. 1ನೇ ಅಧ್ಯಾಯ 18ನೇ ವಾಕ್ಯದಿಂದ ಯೇಸು ಕ್ರಿಸ್ತನ ಜನನ ಕುರಿತಾಗಿ ಅವರಿಗೆ ಯಾವ ಹೆಸರಿಡಬೇಕು, ಏನು ಮಾಡಬೇಕೆಂಬ ಕಾರ್ಯಗಳನ್ನು ಇಲ್ಲಿ ವಿವರಿಸುವಂಥದ್ದಾಗಿದೆ. ಒಂದು ವಾಕ್ಯ ಹೇಳುತ್ತದೆ, ಆತನು ನಮ್ಮ ಪಾಪಗಳನ್ನು ನಿವಾರಿಸಲು ನಮ್ಮ ಪಾಪಗಳನ್ನು ಹೊತ್ತುಕೊಂಡನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಈ ಇಮ್ಮಾನುವೇಲ್ ಅನ್ನೋದಕ್ಕೆ ಹೆಸರಿನ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ಆ ದೇವಾದಿ ದೇವರು ರಾಜಾದಿರಾಜನು ನಮಗಾಗಿ ಮನುಕುಲದ ರಕ್ಷಣೆಗಾಗಿ ಮನುಕುಲದ ಬಿಡುಗಡೆಗಾಗಿ ನಮ್ಮನ್ನು ಬಿಡಿಸಲು ನಮ್ಮನ್ನು ರಕ್ಷಿಸಲು ದೇವರಾದ ಕರ್ತನು ನಮಗಾಗಿ ಇಲ್ಲಿ ಜನಿಸಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ, ತಂದೆಯಾದ ದೇವರು ಆ ಮನುಕುಲದ ಪಾಪಗಳನ್ನು ನಿವಾರಿಸಲು ಎಲ್ಲರನ್ನು ಕೂಡ ಅವರು ಮನಸ್ಸಾಂತರ ಹೊಂದಿ ಕರ್ತನ ಕಡೆಗೆ ತಿರುಗಲು ಆ ಪರಲೋಕ ಆ ಮೋಕ್ಷ ರಾಜ್ಯವನ್ನು ಪಡೆದುಕೊಳ್ಳಲು ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ನಮಗೆ ವರದಾನವಾಗಿ ಕೃಪಾದಾನವಾಗಿ ಆಶೀರ್ವಾದವಾಗಿ ನಮಗೆ ಕಳಿಸಿಕೊಟ್ಟಿದ್ದಾರೆ. ಹೌದು ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನು ನಂಬಿರುವಂಥ ನಾವು ಭಾಗ್ಯವಂತರಾಗಿದ್ದೇವೆ. ನೋಡ್ರಿ, ನಿಮಗಾಗಿಯೂ ನನಗಾಗಿಯೂ ಒಬ್ಬ ರಕ್ಷಕನು ಹುಟ್ಟುತ್ತಾರೆ ಎಂಬುದಾಗಿ 700 ವರ್ಷಕ್ಕೆ ಮುಂಚಿತವಾಗಿ ಪ್ರವಾದಿಗಳು ನುಡಿದಂಥ ಪ್ರವಾದನ ವಾಕ್ಯಗಳು ಇಲ್ಲಿ ನೆರವೇರುವಂಥದ್ದಾಗಿದೆ. ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನಿಗಾಗಿ ಹೇಳಿದಂಥ ಎಲ್ಲ ಪ್ರವಾದನ ವಾಕ್ಯಗಳು ನೆರವೇರಿದೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಯಾವ ಪ್ರವಾದನ ವಾಕ್ಯಗಳನ್ನು ದೇವರು ನಿಮಗೆ ಅನುಗ್ರಹಿಸಿಕೊಟ್ಟಿದ್ದಾರೋ, ದೇವರಿಗೆ ನಿಮಗೆ ಯಾವ ಪ್ರವಾದನೆಯನ್ನು ನಿಮಗೆ ನುಡಿದಿದ್ದಾರೋ, ಯೇಸು ಸ್ವಾಮಿ ನಿಶ್ಚಯವಾಗಿ ಆ ಪ್ರವಾದನೆಗಳನ್ನೆಲ್ಲ ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ನಿಮ್ಮನ್ನು ಆಶೀರ್ವದಿಸುವಂತರಾಗಿದ್ದಾರೆ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ರಾಜ, 700 ವರ್ಷಕ್ಕೆ ಮುಂಚಿತವಾಗಿ ಮೆಸ್ಸಯ್ಯನ ಕುರಿತಾಗಿ ಕರ್ತನೆ ಅವರ ಹೆಸರನ್ನು ಕೂಡ ಕರ್ತನೆ ಅಲ್ಲಿ ಹೇಳಲ್ಪಟ್ಟು ಅದೇ ರೀತಿಯಾಗಿ ಅದೇ ಹೆಸರನ್ನು ಕೂಡ ಕರ್ತನೆ ಯೋಸೇಫನು ಮರಿಯಾಳು ಅದೇ ಹೆಸರನ್ನು ನಾಮಕರಣ ಮಾಡಿದರು ಎಂಬುದಾಗಿ ನೋಡುತ್ತೇವೆ. ಅಪ್ಪ, ಆ ಹೆಸರಿಗೆ ಅರ್ಥ ಇಮ್ಮಾನುವೇಲ್ ಅಂತ ಹೇಳುವಾಗ
ದೇವರು ಸದಾ ನಮ್ಮ ಕೂಡ ಇರುತ್ತಾನೆ ಎಂಬುದಾಗಿ. ಆದ್ದರಿಂದ ಯೇಸು ಸ್ವಾಮಿ ನಮ್ಮ ಸಂಗಡ ನೀನು ಸದಾ ಇರುವುದಕ್ಕಾಗಿ ನಮಗೆ ಸ್ತೋತ್ರವನ್ನು ಸಲ್ಲಿಸಿಕೊಳ್ಳುತ್ತೇವೆ. ವಾಕ್ಯದಲ್ಲಿ ನೀನು ಹೇಳಿದ್ದೀರಲ್ಲ ಸ್ವಾಮಿ, ಇದು ಲೋಕದ ಕಟ್ಟಕಡೆಗೆ ಎಲ್ಲ ದಿವಸವೂ ನಾನು ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ. ಆದ್ದರಿಂದ ನಿಮ್ಮನ್ನು ನಂಬಿರುವಂಥ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲೂ ನೀವು ಇರಬೇಕೆಂಬುದಾಗಿ, ನೀವು ಯಾವ ಪ್ರವಾದನ ವಾಕ್ಯಗಳನ್ನು ಅವರಿಗೆ ನುಡಿದಿದ್ದರು ಆ ಪ್ರವಾದನ ವಾಕ್ಯಗಳು ತಂದೆಯಾದ ದೇವರು ಯೇಸುವಿನ ನಾಮದಲ್ಲಿ ಇಂದು ಅವರ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ನೀನು ಹಾಗೆ ಮಾಡಿಕೊಡೋದಕ್ಕಾಗಿ ನಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸಿಕೊಳ್ಳುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ನಿಶ್ಚಯವಾಗಿ ಆ ಇಮ್ಮಾನುವೇಲನು ನಿಮ್ಮ ಸಂಗಡ ಸದಾ ಇರುವಂತರಾಗಿದ್ದಾರೆ. ದೇವರು ನಿಮ್ಮ ಕೂಡ ಇರುವಂತರಾಗಿದ್ದಾರೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.